ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವ್ಲಾಗು ಅಕ್ಷಯ ತೃತೀಯ ತಯಾರಿ ಮತ್ತು ಅಕ್ಷಯ ತೃತೀಯ ಆಚರಣೆ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಪೂಜೆ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋಣ ಅಂತ. ಹೇಗಿದ್ದರೂ ಈ ಸಲ ಅಕ್ಷಯ ತೃತೀಯ 2 ದಿನ ಬಂದಿದೆ, ಭಾನುವಾರ ಮತ್ತು ಸೋಮವಾರ ಮಾಡೋವಂಥವರು ಸೋಮವಾರ ಆಚರಣೆ ಮಾಡ್ಕೊಬೋದು, ಬಸವನ ಜಯಂತಿ ಅಂತ ಹೇಳ್ತೀವಲ್ವಾ. ಸೊ ಸೋಮವಾರ ಇರೋದ್ರಿಂದ ತುಂಬ ಫಂಕ್ಷನ್ಗಳು ಜಾಸ್ತಿ ಸೋಮವಾರನೇ ಇರುವಂಥದ್ದು, ಗೃಹ ಪ್ರವೇಶಗಳೇ ಜಾಸ್ತಿ ಇರುವಂಥದ್ದು. ಸೊ ಹಾಗೆ ನಾನು ಭಾನುವಾರನೇ ಆಚರಣೆ ಮಾಡಿದ್ದಂಥದ್ದು, ಸೋಮವಾರ ಮಾಡಲಿಲ್ಲ, ಭಾನುವಾರನೇ ನಾನು ಅಕ್ಷಯ ತೃತೀಯ ಪೂಜೆನ ಮಾಡ್ಕೊಂಡಿದ್ದೆ. ಸೊ ಹಾಗೆ ಪೂಜೆ ಪಾತ್ರೆಗಳನ್ನೆಲ್ಲ ತೆಗೆದು ಕಳಸ ಎಲ್ಲ ಶುಕ್ರವಾರ ಕಳಸ ಏನು ತೆಗಿಯೋಕ್ಕೆ ಹೋಗಿರಲಿಲ್ಲ. ಅಂದರೆ ಗುರುವಾರ ಕಳಸ ತೆಗಿತೀನಿ ನಾನು, ಶುಕ್ರವಾರ ವಾರದ ಪೂಜೆ ಅಂತ ಮಾಡ್ತೀವಲ್ವ, ಸೊ ನಾವು ಆ ಪೂಜೆ ಮಾಡೋಕ್ಕೆ ಹೋಗಲಿಲ್ಲ. ಹೇಗಿದ್ದರೂ ಭಾನುವಾರ ಅಕ್ಷಯ ತೃತೀಯ ಪೂಜೆ ಇದೆಯಲ್ಲ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ನಾನು ಶನಿವಾರ ಪೂಜೆ ರೂಮ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಳಸದಲ್ಲಿರುವಂಥ ನೀರನ್ನು ಮನೆ ಫುಲ್ಲಾಗಿ ಸ್ವಲ್ಪ ಪ್ರೇಕ್ಷಣೆ ಮಾಡಿಕೊಂಡು ಸ್ವಲ್ಪ ಪ್ರೇಕ್ಷಣೆ ಮಾಡಿಕೊಂಡು ಆಮೇಲೆ ಉಳಿದಿದ್ದ ನೀರನ್ನು ಈ ರೀತಿ ಮನಿ ಪ್ಲ್ಯಾಂಟ್ಗೆ ಹಾಕ್ತೀನಿ. ಯಾವಾಗಲೂ ಅದೇ ರೂಢಿ ನನಗೆ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನು ಪೂಜೆ ರೂಮಲ್ಲಿ ಯಾವಾಗಲೂ ಒಂದು ತುಂಬಿದ ಕೊಡದಲ್ಲಿ ನೀರನ್ನ ಇಟ್ಕೊಂಡಿರ್ತೀನಿ. ಸೊ ಹಾಗೆ ಹಿಂಗೆ ಪೂಜೆ ಪಾತ್ರೆಗಳ ಮೇಲೆಲ್ಲ ಹಾಕ್ಬಿಟ್ಟು ತೊಳ್ಕೊಳ್ತೀನಿ. ಸೊ ಇದು ಒಂಥರ ಮಾಡಲೇಬೇಕು ಅನ್ನೋ ಹಂಗಲ್ಲ, ಅದು ರೂಢಿಲಿ ಬಂದಿದೆ ಅಷ್ಟೇ ನನಗೆ. ಸೊ ಹಾಗೆ ಇನ್ನು ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋದು ಯಾವ ರೀತಿ ಅಂತ ತುಂಬ ವ್ಲಾಗ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಒಂದ್ಸಲ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಅಕ್ಷಯ ತೃತೀಯ ಭಾನುವಾರ ಮತ್ತು ಸೋಮವಾರ 2 ದಿನ ಬಂದಿರೋದ್ರಿಂದ ಟೆನ್ಷನ್ ಇಲ್ದಂಗೆ ಭಾನುವಾರ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸೋಮವಾರನೂ ಕೂಡ ಆಚರಣೆ ಮಾಡ್ಕೊಬಹುದು. ಹಾಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಪೂಜೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಮಾಡಿಡ್ತಾ ಇದ್ದೀನಿ. ಆಮೇಲೆ ಅಂತ ಅಂದ್ಕೊಂಡು ಹೋದರೆ ಟೈಮ್ ಹಾಗೆ ಹೋಗ್ಬಿಡುತ್ತೆ. ಸೊ ಕೆಲಸ ಮಾಡ್ತಾ ಇರಬೇಕಾದ್ರೇ ಮಾಡಿಬಿಡ್ಬೇಕು. ಒಂದ್ಸಲಿ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಅದೇ ಲೇಸಿನೆಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹಾಗೆ ಇದು ಹೋದ ವರ್ಷ ಇಟ್ಟಿದ್ದಂಥ ಅಕ್ಷಯ ಪಾತ್ರೆ, ಇವಾಗ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ಇದನ್ನು ಕೂಡ ತೆಗೆದಿದ್ದೀನಿ. ಸೊ ಈ ವರ್ಷ ಅಕ್ಷಯ ತೃತೀಯ ಪೂಜೆ ಮಾಡಬೇಕಾದ್ರೆ ಹೊಸ್ದಾಗಿ ಮಣ್ಣಿನ ಮಡಿಕೆನ ತಗೊಂಡು ಬಂದು ಹೊಸ್ದಾಗಿ ಇಟ್ಟು ಪೂಜೆ ಮಾಡಬೇಕು. ಇವಾಗ ಯೂಸ್ ಮಾಡಿದ್ದೀವಲ್ವ, ಸೊ ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ. ಅಕ್ಷಯ ಪಾತ್ರೆ ರೆಡಿ ಮಾಡಬೇಕಾದ್ರೆ ನಾವು ಹಳ್ಳುಪ್ಪನ್ನ ಹಾಕಿ ಅಕ್ಷಯ ಪಾತ್ರೆನ ರೆಡಿ ಮಾಡ್ಕೊಳ್ತೀವಲ್ವ, ಸೊ ಅವಾಗವಾಗ ನೀರು ಆಗ್ತಾ ಇತ್ತು. ನಾನು ಅದನ್ನು ನೀಟಾಗಿ ಎವ್ರಿ ಡೇ ಪೂಜೆ ಮಾಡಬೇಕಾದ್ರೆ ಒರೆಸ್ಬಿಟ್ಟು ಇಡ್ತಾ ಇದ್ದೆ. ಮತ್ತು ಅದರಿಂದ ಉಪ್ಪನ್ನ ಚೇಂಜ್ ಮಾಡ್ತಾ ಇರಲಿಲ್ಲ. ಸೊ ಇಷ್ಟು ಉಪ್ಪು ಉಳಿದಿದೆ ಇವಾಗ. ಹಾಗೆ ಆ ಕುಂಡನ್ನು ಕೂಡ ನಾನು ಚೇಂಜ್ ಮಾಡಿಲ್ಲ, ಅದರಲ್ಲಿ ಇಟ್ಟಿರುವಂಥ ವಸ್ತುಗಳನ್ನು ನಾನು ಚೇಂಜ್ ಮಾಡಿಲ್ಲ. ನೀರು ಆಗ್ತಾ ಇತ್ತು ಉಪ್ಪು, ಸೊ ಅದನ್ನು ಮಾತ್ರ ನಾನು ಒರೆಸಿ ಎತ್ತಿಡ್ತಾ ಇದ್ದೆ. ಸೊ ಈಗ ಪೂಜೆ ಮಾಡಿರುವಂಥ ಈ ಉಪ್ಪನ್ನು ಏನು ಮಾಡ್ಬೋದು ಅಂದರೆ ನೀರಲ್ಲಿ ಕರಗಿಸಿ ಇಡಬೇಕು, ಒಂದು ಪಾತ್ರೆಯಲ್ಲಿ ಹಾಕಿ. ಸೊ ಈ ಉಪ್ಪನ್ನ ಅದರಲ್ಲಿ ಹಾಕ್ಬಿಟ್ಟು ಕರಗಿಸಿ ಅದನ್ನು ತಗೊಂಡೋಗಿ ಗಿಡದ ಹತ್ರ ಹಾಕಿದ್ರೆ ಮುಗೀತು. ಸೊ ಈ ಮಣ್ಣಿನ ಕುಂಡ ಏನು ಮಾಡ್ಬೋದು ಅಂತ ಅಂದರೆ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿ ಒಣಗಿಸ್ಬಿಟ್ಟು ಅಕ್ರಾಲಿಕ್ ಪೈಂಟಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿಬಿಟ್ಟು ಇದರಲ್ಲಿ ಪ್ಲ್ಯಾಂಟ್ಗಳನ್ನ ಹಾಕಿ ಇಟ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಇದು ನನಗೆ 6ನೇ ಮಣ್ಣಿನ ಕುಂಡ. ಸೊ 2 ಒಡೆದೋಗ್ಬಿಡ್ತು. ಹಾಗೆ ರಿತ್ವಿಕು ತಗೊಂಡು ಬಂದು ಎತ್ತಿಡಬೇಕಾದ್ರೆ ಒಡೆದಾಕ್ಬಿಟ್ಟ, ಇನ್ನು ಉಳಿದಿದ್ದಿದೆ. ಸೊ ಹಾಗೆ ಈ ಪ್ಲೇಟನ್ನು ಇವಾಗ ರೆಡಿ ಮಾಡಿದ್ಮೇಲೆ, ಬಣ್ಣ ಎಲ್ಲ ಹಚ್ಚಿ ರೆಡಿ ಮಾಡಿದ್ಮೇಲೆ ಅದ್ರ ಕೆಳಗಡೆ ಇಟ್ಟು ಗಿಡ ಹಾಕ್ಬೋದು. ಒಂದು ರಂಗೋಲಿ ಹಾಕೋಕೆ ಅಂತ ನಾನು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಪೈಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಹಾಗೆ ಈ ವರ್ಷದ ಅಕ್ಷಯ ತೃತೀಯ ಪಾತ್ರೆನ ರೆಡಿ ಮಾಡೋಕೆ ಅಂತ ನಾನು ಈ ರೀತಿ ಒಂದು ಮಣ್ಣಿನ ಕುಂಡನ ತೊಗೊಂಡು ಬಂದಿದ್ದೀನಿ. ಇದನ್ನು ಇವಾಗ ವಾಶ್ ಮಾಡಿ ಇಡಬೇಕು. ಸೊ ಹಾಗಾಗಿ ಅದರ ಜೊತೆಯಲ್ಲಿ ಪುಟ್ಟದಾಗಿರುವಂತಹ 3 ಮಣ್ಣಿನ ಮಡಿಕೆನೂ ಕೂಡ ನಾನು ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೆಲ್ಲ ರಿಫಿಲ್ ಮಾಡಿ ಇಡ್ತೀನಿ ಪೂಜೆ ಮಾಡಬೇಕಾದ್ರೆ ಅಂತ ವ್ಲಾಗ್ನ ಎಂಡವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಹಾಗೆ ಪ್ರತಿ ವರ್ಷ ಅಕ್ಷಯ ತೃತೀಯ ಪೂಜೆ ಮಾಡಬೇಕಾದ್ರೆ ಮಣ್ಣಿನ ಮಡಿಕೆನ ಹೊಸದಾಗಿ ತಗೊಂಡು ಬಂದು ಮಾಡಬೇಕು. ಹಾಗೆ ಅದರ ಮೇಲೆ ಮುಚ್ಚುವಂತಹ ಮಣ್ಣಿನ ಮುಚ್ಚಳ ಏನಿದೆ, ಸೊ ಅದನ್ನು ಕೂಡ ಹೊಸದಾಗಿ ತಗೊಂಡು ಹಾಗೆ ಮೊದಲೆಲ್ಲ ನಾನು ಈ ರೀತಿ ಅಕ್ಷಯ ಪಾತ್ರೆನ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಇರಲಿಲ್ಲ. ಸಾಧಾರಣವಾಗಿ ಕಳಸ ಪೂಜೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ತಾ ಇದ್ದೆ. ಆದರೆ ಅಕ್ಕಿ, ಬೇಳೆ ಮತ್ತು ಕಲ್ಲುಪ್ಪೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಸೊ ಹೊಸದಾಗಿ ಏನಾದರೂ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಿದರೆ ಸೊ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಬಟ್ ಇವಾಗ ಇದು 6ನೇ ವರ್ಷದ ಅಕ್ಷಯ ತೃತೀಯ ಪೂಜೆ. ಸೊ ಇವಾಗ ಅಕ್ಷಯ ಪಾತ್ರೆನ ರೆಡಿ ಮಾಡಿಕೊಂಡು ನಾನು ಈ ರೀತಿ ಪೂಜೆ ಮಾಡ್ಕೊಳ್ತೀನಿ. ಸೊ ನನಗೆ ಪ್ರಾಪರಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ನಾವು ಬಾಡಿಗೆ ಮನೇಲಿ ಇರಬೇಕಾದ್ರೆ ಕೆಳಗಡೆ ನಮ್ಮ ಪಕ್ಕದ ಮನೆಯವರು ಈ ರೀತಿ ಮಾಡ್ತಾಯಿದ್ರು. ಸೊ ಅದನ್ನು ನಾನು ನೋಡಿಕೊಂಡು ಈ ರೀತಿ ನಾನು ರೂಢಿ ಮಾಡ್ಕೊಂಡಿದ್ದಂಥದ್ದು. ಬಟ್ ಇದರಿಂದ ಒಳ್ಳೆಯದೇ ಇದೆ. ಸೊ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಲಿ ಒಬ್ಬರಿಂದ ಕಲಿತು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಇಲ್ಲ ಇದು ಪೂಜೆ ಮಾಡ್ತಾಯಿದ್ರೆ ನಾವು ಮಾಡಿ ನೋಡೋಣ
ಅಂದ್ಕೊಂಡು ಮಾಡಿದ್ರೆ ಏನು ಬೆನಿಫಿಟ್ ಇರೋದಿಲ್ಲ. ಸೊ ನಂಬಿಕೆಯೂ ತುಂಬ ಮುಖ್ಯವಾಗಿರಬೇಕು, ಭಕ್ತಿನೂ ಇರಬೇಕು. ಸೊ ಯಾವುದೇ ಆಗಲಿ ಪ್ರಾಪರಾಗಿ ತಿಳ್ಕೊಂಡು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ. ಸೊ ನಮ್ಮ ಅಜ್ಜಿ ಕಾಲದಿಂದ ಎಲ್ಲ ರೂಢಿ ಮಾಡ್ಕೊಂಡು ಬಂದಿದ್ದಂಥದ್ದಲ್ಲ. ಕಾಲ ಪ್ರಮಾಣ ಇವಾಗ ಒಬ್ರಿಗೊಬ್ರು ನೋಡ್ಕೊಂಡು ವರಮಹಾಲಕ್ಷ್ಮಿ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಂಥದ್ದು. ಸೊ ಈ ರೀತಿನೂ ಒಂದೊಂದು ಪೂಜೆನೂ ಒಂದೊಂದು ಊರಲ್ಲಿ ಬೇರೆ ಥರನೇ ಇರುತ್ತೆ ಮಾಡುವಂಥ ವಿಧಾನಗಳು. ಸೊ ಅದನ್ನು ಪ್ರಾಪರಾಗಿ ತಿಳ್ಕೊಂಡು ಮಾಡಿದ್ರೆ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಇದರಿಂದ ನಮಗೆ ಒಳ್ಳೆಯದು. ಸೊ ಇದರಿಂದ ಜಾಸ್ತಿ ಏನಾದರೂ ನೆಗೆಟಿವ್ ಎನರ್ಜಿ ಮನೇಲಿದ್ರೂ ಅದು ದೂರ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದು ಸಲ ಒಡವೆಗಳಿಗೆ ದುಡ್ಡು ಕೂಡಿಸಿಟ್ಕೊಂಡಿರ್ತೀವಿ ತೊಗೊಬೇಕು ಅಂತ, ಬಟ್ ಅದು ಬೇರೆ ಕಡೆಗೆ ಖರ್ಚಾಗೋಗ್ಬಿಡುತ್ತೆ, ತೊಗೊಳಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಸಿಚುವೇಶನ್ ಎಲ್ಲ ಇರಬೇಕಾದ್ರೆ ಈ ರೀತಿ ಪೂಜೆ ಮಾಡಿದ್ರೆ ಸ್ವಲ್ಪ ವರ್ತ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿ ಮೇನ್ ಡೋರ್ ಎಲ್ಲ ಒರೆಸ್ಬಿಟ್ಟು ತುಳಸಿ ಕಟ್ಟೆನೂ ಒರೆಸಿಡ್ತಾ ಇದ್ದೀನಿ. ಸೊ ನಮ್ಮನೇಲಿ ತುಳಸಿ ಗಿಡ ಎಲೆಗಳು ಉದುರ್ತಾ ಇದೆ, ಗಿಡದ ಎಲೆಗಳು. ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗ್ತಿದೆಯಾ, ರೀಸನ್ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನಾದರೂ ಏನಕ್ಕೆ ಹಿಂಗೆ ಉದುರ್ತಾ ಇದೆ ಅಂತ ಯಾರಿಗಾದ್ರೂ ರೀಸನ್ ಗೊತ್ತಿದ್ರೆ, ಅಂದರೆ ಹೆಲ್ದಿಯಾಗಿ ಚೆನ್ನಾಗಿರಬೇಕು. ಗಿಡ ಚೆನ್ನಾಗಿದೆ, ಗ್ರೀನಾಗೇ ಇದೆ, ಕಡ್ಡಿಗಳೆಲ್ಲ ಹಸ್ರಾಗಿ ಚೆನ್ನಾಗೇ ಇದೆ, ಬಟ್ ತುಳಸಿ ಎಲೆಗಳಿದೆಯಲ್ಲ ಅದು ಉದುರ್ತಾ ಇದೆ. ಬಿಸಿಲಿಗೆ ಹಂಗೆ ಆಗ್ತಿದೆಯೋ ಏನೋ ಸರಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ರೀತಿ ಕೇರ್ ಮಾಡ್ಬೋದು ಅಂತ ನಾನು ಫಾಲೋ ಮಾಡಿ. ಇದು ಅಕ್ಷಯ ತೃತೀಯ ಪೂಜೆಯ ದಿನ. ಸೊ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ಹಾಗೆ ನಾನು ಏನು ಫುಲ್ ಕುಕಿಂಗ್ ಮಾಡಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಡುಗೆ ಮನೆಯಿಂದ ಬೇಗ ಆಚೆ ಬಂದರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿತ್ತು, ಅಷ್ಟು ಬಿಸಿಲಿದೆ ಇಲ್ಲಿ ಪಾಂಡಿಚೇರಿಯಲ್ಲಿ. ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ, ಬೇಗ ಕುಕಿಂಗ್ ಮುಗಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ. ಸೊ ನಾನಿಲ್ಲಿ ಅಕ್ಷಯ ಪಾತ್ರೆ ರೆಡಿ ಮಾಡ್ಕೊಳ್ಳೋಕ್ಕೆ ಅರಿಶಿಣದಲ್ಲಿ ಜವಾದು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಫುಲ್ ಮಣ್ಣಿನ ಮಡಿಕೆ ಏನಿತ್ತು ಅದನ್ನೆಲ್ಲ ಫುಲ್ಲಾಗಿ ಅರಿಶಿಣ ಎಲ್ಲನೂ ಫುಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಕ್ಷಯ ಕುಂಡ ರೆಡಿ ಮಾಡ್ಕೊಬೇಕಾದ್ರೆ ಆ ಪಾತ್ರೆಗೆ ಫುಲ್ ಚೆನ್ನಾಗಿ ಅರಿಶಿಣನ ಹಚ್ಕೊಬೇಕು. ಸ್ವಲ್ಪ ಜವಾದು ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಹಚ್ಚೋದ್ರಿಂದ ಇನ್ನೂ ಸುವಾಸನೆ ಚೆನ್ನಾಗಿರುತ್ತೆ. ಜವಾದು ಪೌಡರ್ ತುಂಬ ಚೆನ್ನಾಗಿರುತ್ತೆ ಅದರ ಸ್ಮೆಲ್ಲು. ಸೊ ಹಾಗಾಗಿ ಲಕ್ಷ್ಮೀ ದೇವಿಗೆ ಸುಗಂಧಿತವಾದಂಥ ವಸ್ತುಗಳು ಅಂತಂದರೆ ತುಂಬ ಪ್ರಿಯವಾದದ್ದು ಅಲ್ವಾ. ಸೊ ಹಾಗಾಗಿ ಜವಾದು ಪೌಡರ್ನ ಆಲ್ಮೋಸ್ಟ್ ಪೂಜೆ ರೂಮಲ್ಲಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಯಾವಾಗಲೂ ನಾವು ಕಳಸ ಇಡೋಕ್ಕೆ ಯೂಸ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನನ್ನ ಪೂಜೆ ವ್ಲಾಗ್ಸಲ್ಲಿ ನೋಡಿರ್ತೀರ, ರೆಗ್ಯುಲರ್ ವ್ಯೂಸಿಗೆ ಅಂತ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಾನಿವಾಗ ಅಕ್ಷಯ ಪಾತ್ರೆ ಒಳಗೆ ಮತ್ತು ಹೊರಗೆ ಫುಲ್ಲಾಗಿ ಅರಿಶಿನ ಅಪ್ಲೈ ಮಾಡಿ ಆಯಿತು. ಸೊ ಈ ರೀತಿ ಎಲ್ಲ ಫುಲ್ ನೀಟಾಗಿ ಅರಿಶಿನ ಹಚ್ಬಿಟ್ಟು ಸ್ವಲ್ಪ ಅದು ಡ್ರೈ ಆಗೋವಷ್ಟರಲ್ಲಿ ನಾನು ಬೇರೆ ಏನೇನು ಪ್ರಿಪೇರ್ ಕೆಲಸ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೇನೆ. ಹಾಗೆ ಅಕ್ಷಯ ಪಾತ್ರೆನ ಇಡೋಕ್ಕಿಂತ ಮೊದಲು ನಾನು ಇಲ್ಲಿ ರೆಡ್ ಕಲರಲ್ಲಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ವುಡನ್ ಸ್ಟೂಲ್ ಮೇಲೆ ನೀಟಾಗಿ ಹಾಕ್ಬಿಟ್ಟು ಅದರ ಮೇಲೆ ಅಷ್ಟದಳ ರಂಗೋಲಿನ ಹಾಕ್ತಾ ಇದ್ದೀನಿ. ಸೊ ನಾನು ಕೈಯಲ್ಲಿ ಹಾಕೋಣ ಅಂತ ಹೋದರೆ ಅದು ಕಿಟ್ ಅಲ್ವಾ. ಸೊ ರಂಗೋಲಿ ಪುಡಿ ಆದರೆ ಚೆನ್ನಾಗಿ ಬರುತ್ತೆ, ಆ ಕಿಟ್ಟಲ್ಲಿ ಅಷ್ಟು ಪ್ರಾಪರಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಅಚ್ಚಲೆ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಹಾಗೆ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಪೂಜೆ ರೂಮಲ್ಲಿ ಫೋಟೋಗಳನ್ನೆಲ್ಲ ಯಾವ ರೀತಿ ಹ್ಯಾಂಗ್ ಮಾಡಿದ್ದೀರಾ ಅಂತ ಹೇಳಿ. ಸೊ ನಾವು ಸ್ಟೀಲ್ ಸ್ಕ್ರೂ ಬರುತ್ತಲ್ವ ಅದನ್ನು ಯೂಸ್ ಮಾಡಿ ಫೋಟೋಗಳನ್ನು ಹಾಗೆ ರಂಗೋಲಿ ಎಲ್ಲ ಹಾಕಿದ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಷಯ ಪಾತ್ರೆನ ಇಡ್ತಾ ಇದ್ದೀನಿ. ಸೊ ಈ ಅಕ್ಷಯ ಪಾತ್ರೆ ಮೇಲೆ ಶ್ರೀ ಅಂತ ಕೂಡ ಬರ್ಕೊಬೋದು, ಇಲ್ಲ ಅಂದರೆ ನಾವು ಕಳಸಕ್ಕೆ ಯಾವ ರೀತಿ ಬಟ್ಟೆ ಇಡ್ತೀವಿ ಸೊ ಆ ರೀತಿ ಕೂಡ ಇಟ್ಕೊಬಹುದು. ಸೊ ನಾನು ಹಾಗೆ ಇಟ್ಟಿದ್ದೀನಿ. ಹಾಗೆ ಇದರಲ್ಲಿ ಅಳ್ಳುಪ್ಪನ್ನು ಹಾಕ್ತಾ ಇದ್ದೀನಿ. ಅಳ್ಳುಪ್ಪು ಹಾಕೋದು ತುಂಬಾ ಒಳ್ಳೆಯದು, ಪುಡಿ ಉಪ್ಪು ಹಾಕಬಾರ್ದು. ಹಾಕಿದ ಮೇಲೆ ಅರಿಶಿನ, ಕುಂಕುಮ, ಸ್ವಲ್ಪ ಜವಾದು ಪೌಡರ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾವು ಚಿನ್ನ ಬೆಳ್ಳಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಕ್ಷಯ ಪಾತ್ರೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ, ಸೊ ಅದನ್ನು ಬೆಳ್ಳಿನ ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಸಪ್ರೇಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಚಿನ್ನನ ಒಂದು ಸಪ್ರೇಟ್ ಬಟ್ಟೆಗೆ ಕ್ಲೋಸ್ ಮಾಡಿ ಇಡಬೇಕು. ಸೊ ಎರಡನ್ನೂ ಒಟ್ಟಿಗೆ ಸೇರಿಸಿಡ್ತಾ ಇಲ್ಲ, ನಾನು ಬೇರೆ ಬೇರೆ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಮಾಡಿಸ್ಬಿಟ್ಟು ಅಕ್ಷಯ ಪಾತ್ರೆ ಒಳಗಡೆ ಇದ್ರ ಜೊತೆಯಲ್ಲಿ ನಾನು 101 ರೂಪೀಸ್ ಅಮೌಂಟ್ನ ಇಟ್ಟಿದ್ದೀನಿ. ಸೊ ಹಾಗೆ ಹೂವು ಇಟ್ಬಿಟ್ಟು ಮತ್ತೆ ತಿರ್ಗಾ ಅರಿಶಿನ, ಕುಂಕುಮ, ಜವಾದು ಪೌಡರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣಿಂದು ಮುಚ್ಚುಳ ತೊಗೊಂಡು ಬಂದಿದ್ವಲ್ವ ಸೊ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಹಾಗೆ ಮಣ್ಣಿನ ಮಡಿಕೆ ಇತ್ತಲ್ವ ಸೊ ಅದರಲ್ಲಿ ಒಂದರಲ್ಲಿ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ಬೇಳೆ ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ಅಳ್ಳುಪ್ಪನ್ನ ಹಾಕಿಟ್ಟಿದ್ದೀನಿ. ಇಲ್ಲಾಂದರೆ ಅಕ್ಕಿ ಹಾಕಿಡ್ಬೋದು, ಇಲ್ಲ ಬೇರೆ ಯಾವುದೇ ಧಾನ್ಯಗಳನ್ನು ಹಾಕಿಡ್ಬೋದು. ಅಕ್ಷಯ ಪಾತ್ರೆ ಒಳಗಡೆ ಚಿನ್ನ ಬೆಳ್ಳಿ ಏನು ಹಾಕಿದೀವಿ ಸೊ ಅದನ್ನ ತಿರ್ಗಾ ಮತ್ತೆ ವಾಪಸ್ ತೆಗಿಯೋ ಹಂಗಿಲ್ಲ. ಮುಂದಿನ ವರ್ಷ ಅಕ್ಷಯ ತೃತೀಯ ಬರೋವರೆಗೂ ಅದರಲ್ಲೇ ಇರಬೇಕು. ಸೊ ಹಾಗಾಗಿ ಮನೇಲಿ ಯೂಸ್ ಮಾಡ್ದೇಲೆ ಇರುವಂತಹ ಚಿನ್ನ ಬೆಳ್ಳಿ ಏನಿದೆ ಅದನ್ನ ಹಾಕೋದು ಒಳ್ಳೆಯದು. ಹಂಗಂತ ಮೂಗ್ನತ್ತಿದೆ ಒಂದು ಅದು ಚಿನ್ನದ ವಸ್ತು ತಾನೆ ಅಂತ ಹೇಳ್ಬಿಟ್ಟು ಹಾಕಬಾರ್ದು. ಯಾಕಂದ್ರೆ ಅಕ್ಷಯ ಕುಂಡದಲ್ಲಿ ಹಾಕಿ ಪೂಜೆ ಮಾಡಿದ್ರೆ ಯಶಸ್ವಿ ಕಮ್ಮಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಹಾಕಿ ಪೂಜೆ ಮಾಡಬಾರ್ದು, ಬೇರೆ ಯಾವುದಾದ್ರೂ ಗೋಲ್ಡ್ ವಸ್ತುನ ಹಾಕಿ ಪೂಜೆ ಮಾಡ್ಕೊಂಡು. ಹಾಗೆ ಅಕ್ಷಯ ತೃತೀಯ ದಿನ ದುಬಾರಿಯಾಗಿರುವಂತಹ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅನ್ನೋ
ಅನ್ನೋ ಹಂಗೇನಿಲ್ಲ. ಸೊ ಇವಾಗ ಚಿನ್ನ ಬೆಳ್ಳಿನೇ ತೊಗೊಬೇಕು ಅನ್ನೋ ಹಂಗೇನಿಲ್ಲ. ಮನೆಗೆ ಗ್ರೋಸರೀಸ್ ತೊಗೊಂಡು ಬಂದ್ರೂ ತುಂಬಾ ಒಳ್ಳೆಯದು. ಅದು ಅಂದ್ರೇ ಯಾವತ್ತೂ ಮುಗಿದಿರುವಂತಹ ವಸ್ತು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ನಮ್ಮ ಸನಾತನದಲ್ಲೇ ಬೇಕಾದಷ್ಟು ಕಥೆಗಳಿದೆ ಇದ್ರ ಬಗ್ಗೆ. ಸೊ ಇವಾಗ ಕಾಲಕ್ರಮೇಣ ಹೇಗಾಗಿದೆ ಅಂದರೆ ಅಕ್ಷಯ ತೃತೀಯ ಸೆಲೆಬ್ರೇಟ್ ಮಾಡಬೇಕು, ಅಕ್ಷಯ ತೃತೀಯ ಪೂಜೆ ಮಾಡಬೇಕು ಅಂದ್ರೇ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅನ್ನೋದೇ ಅರ್ಥ. ಅಕ್ಷಯ ಪಾತ್ರೆನ ರೆಡಿ ಮಾಡಬೇಕಾದ್ರೆ ಅಳ್ಳುಪ್ಪನ್ನೇ ಏನಕ್ಕೆ ಹಾಕಬೇಕು ಅಂದರೆ ಅಳ್ಳುಪ್ಪು ಲಕ್ಷ್ಮಿ ಸಂಕೇತ. ಅಳ್ಳುಪ್ಪನ್ನ ಪಾಸಿಟಿವಿಟಿಯಾಗಿ ಯೂಸ್ ಮಾಡ್ಕೊಬಹುದು, ನೆಗೆಟಿವಿಟಿಯಾಗಿ ಯೂಸ್ ಮಾಡ್ಕೊಬಹುದು. ಸಾಮಾನ್ಯ ದೃಷ್ಟಿ ಎಲ್ಲ ತೆಗಿಬೇಕಾದ್ರೆ ಒಂದಿಡಿ ಹಳ್ಳುಪ್ಪನ್ನ ತಗೊಂಡು ನೀವುಳಿಸ್ಬಿಟ್ಟು ಆಮೇಲೆ ದೃಷ್ಟಿ ತೆಗಿತಾರೆ. ಸಾಮಾನ್ಯ ನೋಡಿರ್ಬೋದು, ನಮ್ಮ ಹಳ್ಳಿ ಕಡೆ ಅಂತೂ ಈ ರೂಢಿ ಇದ್ದೇ ಇರುತ್ತೆ. ಹಾಗೆ ನಮ್ಮನೆ ಅಕ್ಷಯ ತೃತೀಯ ಪೂಜೆ ಹೇಗಿತ್ತು. ಸೊ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.